ಅಮ್ಮ ಕೊಟ್ಟಿ ಅಮ್ಮ ಕೊಟ್ಟದ್ದ ದೊಡ್ಡ ವರ್ಷ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅ ಡೇ ಇನ್ ಮೈ ಲೈಫ್ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಸಂಡೇ ಬೆಳಗ್ಗೆ ತಿಂಡಿ ಮಾಡೋದ್ರಿಂದ ನಾವು ಸಂಜೆವರೆಗೂ ಏನೇನ ಕೆಲಸ ಮಾಡಿದೆ ಅಂತ ತೋರಿಸ್ತೀನಿ. ಏನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇರೋದಾದರೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದ್ರಿಂದ ನಾನು ಹಾಕಿರೋ ಎಲ್ಲ ವೀಡಿಯೋದ ನೋಟಿಫಿಕೇಷನು ನಿಮಗೆ ಬರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಬ್ರೇಕ್ಫಾಸ್ಟಿಗೆ ಚಿಕನ್ ಎಗ್ ನೂಡಲ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಬಾಬ್ ಮಾಡಿಕೊಂಡೆ, ಹಾಗೆ ಎಗ್ ಫ್ರೈನೂ ಮಾಡ್ಕೊತಾ ಇದ್ದೀನಿ. ವೀಕ್ ಡೇಸ್ ಆದರೆ ನಮಗೆ ಆಲ್ಮೋಸ್ಟ್ ರೈಸ್ ಐಟಮೇ ಇರುತ್ತೆ ಬ್ರೇಕ್ಫಾಸ್ಟ್ಗೆ. ಸಂಡೇ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇದನ್ನ ಮಾಡಿರೋದು. ಇವತ್ತು ನಾನಿಲ್ಲಿ ಹಕ್ಕ ನೂಡಲ್ಸ್ ಮಸಾಲ ಯೂಸ್ ಮಾಡ್ಕೊಂಡು ನೂಡಲ್ಸ್ ಮಾಡ್ತಾ ಇದರಲ್ಲಿ ಸ್ವಲ್ಪ ಮಸಾಲ ಫ್ಲೇವರ್ ಜಾಸ್ತಿ ಇರುತ್ತೆ. ಇವಾಗ ಇನ್ನೊಂದು ಸೈಡಲ್ಲಿ ಇಲ್ಲಿ ಟೀನೂ ರೆಡಿ ಆಗ್ತಾ ಇದೆ. ಆಮೇಲೆ ಪಾತ್ರೆ ಎಲ್ಲ ಅತ್ತೇನೆ ತೊಳೆದಿಟ್ಟಿದ್ದಾರೆ. ನೋಡಿ, ಇವಾಗ ನಂದಿಲ್ಲಿ ನೂಡಲ್ಸ್ ರೆಡಿ ಆಯಿತು. ನಾವಿವಾಗ ತಿಂಡಿ ತಿಂತೀವಿ. ನನ್ನ ಮಗಳಿನ್ನೂ ಎದ್ದಿಲ್ಲ, ಅವಳು ಹೇಳೋ ಅಷ್ಟರಲ್ಲಿ ನಾವು ತಿಂಡಿ ಮುಗಿಸ್ಕೋಬೇಕು. ನೋಡಿ, ಇವಾಗ ಇವಳು ಎದ್ಲು. ಗಾಡಿ ಉಂಡೆ ಓ ಗಾಡಿ ಕೊಂಡ್ಕೊಳ್ಳಿ ಅದನ್ನ ನೀರು ಅದು ನೀರೇ ಚಿಲ್ಲಕ್ಕೆ ತಿನ್ಪಾರೆ ಇದರಿಂದ ಆದಮೇಲೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಈರುಳ್ಳಿ ಅತ್ತೆ ಕಟ್ ಮಾಡಿಟ್ರು, ಮತ್ತು ಇನ್ನೂ ಸ್ವಲ್ಪ ನಾನು ಕಟ್ ಮಾಡ್ತಾ ಇದ್ದೀನಿ. ಸ್ನಾನ ಮಾಡಿಸೋದಕ್ಕೆ ಅತ್ತೆ ರೆಡಿ ಮಾಡ್ತಾ ಇದ್ದಾರೆ. ಬಾಬಾ ಬುಷಂಪಿ ಹೇಗೆ ಹೇಗೆ ವಾಷಿಂಗ್ ಆಯ್ತು ಉಳ್ಳಾಯಿ ಸ್ಪೀಕರ್ ಇದೆ, ಅದು ಅವಳ ವಾಷಿಂಗ್ ಮಿಷಿನ್. ಅದು ವಾಷಿಂಗ್ ಈ ತರಕಾರಿ ಸಿಪ್ಪೆ ಹಾಗೆ ತೆಂಗಿನಕಾಯಿ ನಾರು ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ನಾನೊಂದು ಪಾಟಿಗೆ ಹಾಕಿಡ್ತಾ ಇದ್ದೀನಿ. ಗಿಡಗಳಿಗೆ ಗೊಬ್ಬರ ಆಗುತ್ತಲ್ಲ ಅದಕ್ಕೆ. ಇಲ್ಲಿ ಲಾಸ್ಟ್ ನಂದೊಂದು ವಿಡಿಯೋದಲ್ಲಿ ತೋರಿಸಿದ್ದೆ, ನಮ್ಮದು ಬಸ್ಲೆ ತುಂಬ ಚೆನ್ನಾಗಾಗಿತ್ತು. ಅದನ್ನು ನಾವು ಸಾಂಬಾರು ಮಾಡಿದ್ವಿ. ಇವಾಗ ಈ ಹಸಿಮೆಣ್ಸಿನ್ಕಾಯಿ ಗಿಡದಲ್ಲಿ ಒಂದೇ ಒಂದು ಮೆಣಸಾಗಿದೆ. ಇಲ್ಲೆಲ್ಲ ರೋಡ್ ರಿಪೇರಿ ಹಾಗೆ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಆಗ್ತಿದೆ ಅಲ್ಲ, ಹಾಗಾಗಿ ಗಿಡ ಎಲ್ಲ ಫುಲ್ ಧೂಳಾಗಿಬಿಟ್ಟಿದೆ. ಆ ಸಿಮೆಂಟ್ ಧೂಳಿಗೆಲ್ಲ ಈ ಎಲೆ ಎಲ್ಲ ಉದುರು ಹೋಗ್ತಾ ಇದೆ. ಎಲ್ಲ ಕೆಲವೊಂದು ಗಿಡ ಎಲ್ಲ ಸತ್ತೋಗಿರೋ ಥರನೇ ಆಗಿಬಿಟ್ಟಿದೆ. ಗೂಗಲ್ ನನ್ನ ಮಗಳದ್ದು ಸ್ನಾನ ಆಯಿತು. ಇವಾಗ ಇಲ್ಲಿ ಅಪ್ಪ ಮಗಳದ್ದು ಮೇಕಪ್ ನಡೀತಾ ಇದೆ. ಇದು ಈರುಳ್ಳಿ ಕಟ್ ಮಾಡಿ ಎಲ್ಲ ಆಯಿತು, ಇನ್ನು ಬಟ್ಟೆ ಒಗೆಯೋದಕ್ಕೆ ಹೋಗಬೇಕು. ಹಾಗಾಗಿ ಇವರು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಬಂದು ಯಾರು ಕೊಟ್ಟದ್ದು ಲಾಬೇಶಿ? ಅಮ್ಮ ಕೊಟ್ಟದ್ದ? ಯಾರು ರೆಡಿ ಮಾಡಿದ್ದು ನಿನ್ನನ್ನು ಬುಷ ಮಾಡಿ? ದೊಡ್ಡ ವರ್ಷ ರೆಡಿ ಮಾಡಿದ ಅಂಗಿ ಎಲ್ಲ ಹಾಕಿದ್ದು ಯಾರು ಹಾಕಿದ್ದು ಅಂಗಿ? ಡ್ಯಾಡಿ ಹಾಕಿದ್ದ. ಇದೆಂತ ಹೊಸತು? ಇದೆಂತ ಡ್ಯಾಡಿ ಕನ್ನಿ? ಎಂತ ಕನ್ನಿ ಡ್ಯಾಡಿ? ಹ್ಯಾಬೆಂಡ್ ಕನ್ನಿ ಡ್ಯಾಡಿ. ಸೂಪರ್ ಅಲ್ಲ? ಮೇಕಪ್ ಯಾರು ಮಾಡಿದ್ದು? ಮೇಕಪ್ ರಕ್ಷು ಅಲ್ಲ, ಇದು ಪೌಡರ್ ಎಲ್ಲ ಯಾರು ಹಾಕಿದ್ದು? ಪೌಡರ್ ಡ್ಯಾಡಿ. ನೋಡಿ, ನಮ್ಮ ಅತ್ತೆ ಬಿರಿಯಾನಿಲಿ ರೆಡಿ ಆಗ್ತಾ ಇದೆ. ಎಲ್ಲ ಈರುಳ್ಳಿ ಫ್ರೈ ಮಾಡಿ ಎಲ್ಲ ಆಗಿದೆ. ಇಲ್ಲಿ ಚಿಕನ್ನು ಬೇಯ್ತಾ ಇದೆ. ಇವಾಗ ನಂದಿಲ್ಲಿ ಬಟ್ಟೆ ಒಗ್ದೂ ಆಯಿತು. ಇವಾಗ ಟೆರೆಸಿಗೆ ಹೋಗಿ ಒಣಗೋದಕ್ಕೆ ಹಾಕಿಬಿಟ್ಟು ಬರಬೇಕು. ಇವಾಗಲೇ ಹೇಳಿದೆ ಅಲ್ಲ, ಇಲ್ಲಿ ರೋಡೆಲ್ಲ ರಿಪೇರಿ ಆಗ್ತಾ ಇದೆ ಅಂತ. ಏನೋ ಬಿಸಿಲಿತ್ತು. ನಾನು ಬಟ್ಟೆ ಟೆರೆಸಲ್ಲಿ ಹಾಕಿ ಕೆಳಗೆ ಬರಬೇಕಾದ್ರೂ ಫುಲ್ ಮೂಡ್ ಆಗಿಬಿಟ್ಟಿದೆ. ಇವಾಗ ಇಲ್ಲಿ ಬೀಟ್ರೂಟ್ ಪಲ್ಯ ಮಾಡಬೇಕು. ನನ್ನ ಮಗಳಿಗೆ ಆ ಚಿಕನ್ ಖಾರ ಆಗುತ್ತೆ, ಬಿರಿಯಾನಿ ತಿನ್ನಲ್ಲ, ಹಾಗಾಗಿ ಅವಳಿಗೆ ಬೀಟ್ರೂಟ್ ಪಲ್ಯ. ಇಲ್ಲಿ ಇವರು ದಮ್ಗಿಡ್ತಾ ಇದ್ದಾರೆ ಬಿರಿಯಾನಿನ. ಆಲ್ರೆಡಿ ಈ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಬಿರಿಯಾನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹೋಮ್ ಮೇಡ್ ಮಸಾಲಾನೇ ಹಾಕಿ ಮಾಡಿರೋದು.
ನಮ್ಮದು ಊಟ ಎಲ್ಲ ಆಗಬೇಕಾದ್ರೆ 3 ಗಂಟೆ ಆಯಿತು. ಹಾಗಾಗಿ ಡಿಸ್ಟರ್ಬೆನ್ಸ್ ಇರಬೇಕಾದ್ರೆ ವಿಡಿಯೋ ಮಾಡಬೇಕಾದ್ರೆ ನಿಮಗೂ ನೋಡೋದಕ್ಕೆ ಅದು ಚೆನ್ನಾಗಿರಲ್ಲ. ಅದು ಇವಾಗ ಕಟ್ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟ್ಯಾಂಡ್ ಇಲ್ಲ ಅಂತಂದರೆ. ಕೈನಲ್ಲೇ ಇಟ್ಕೊಂಡು ಆ ವಿಡಿಯೋ ಮಾಡೋದಕ್ಕಾಗಲ್ಲ. ಹಾಗೆ ನಿಮ್ಗೆ ಯಾವುದಾದ್ರೂ ಚೆನ್ನಾಗಿರೋ ಪ್ರಾಡಕ್ಟ್ ಟ್ರೈಪಾಡ್ ಅಥವಾ ಈ ಕುಕ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಸ್ಟ್ಯಾಂಡ್ ಯಾವುದಾದ್ರೂ ಗೊತ್ತಿದ್ದರೆ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ವೀಕೆಂಡ್ ಮಧ್ಯಾಹ್ನ ಮಲ್ಕೋಬೇಕಂತಂದ್ರೆ ಇವಳು ಮಲ್ಕೊಳ್ಳಲ್ಲ, ಆಟ ಆಡ್ತಾ ಇರ್ತಾಳೆ. ನೋಡ್ತಾನೆ ಸಂಡೇ ಮುಗ್ದೋಗ್ತಾ ಬಂತು, ಸಂಜೆ ಆಯಿತು. ನಾವೊಂದು ರೌಂಡ್ ಹೋಗೋಣ ಅಂತ ಹೊರಟ್ವಿ. ಸ್ವಲ್ಪ ಗ್ರಾಸರಿ ವೆಜಿಟೇಬಲ್ಸ್ ತರಬೇಕಿತ್ತು. ಅದಕ್ಕೆ ನಾವಿಲ್ಲಿ ಒಂದು ಶಾಪಿಗೆ ಬಂದು ಟೊಮೆಟೊ ಅಂತೂ ಇಲ್ಲಿ ಕೆಜಿಗೆ ಇವಾಗ 55 ರೂಪಾಯಿ ಆಗಿದೆ. ಊರಲ್ಲೆಲ್ಲ 100 ಆಗಿರ್ಬೋದು, ಕೆಲವೊಂದು ಕಡೆ ಇಲ್ಲಿನೂ 60 ರೂಪಾಯಿ ಇದೆ. ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಹಾಗೆ ಮನೆಗೆ ಹೋಗಬೇಕಾದ್ರೆ ಇಲ್ಲಿ ಒಂದು ಎಕ್ಸಿಬಿಷನ್ ಬಂದಿದೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋದೆಲ್ಲ ಇದೆ. ಹಾಗೆ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅವಳಿಗೆ ಇಲ್ಲಿ ಜಂಪಿಂಗ್ ಅಂತಂದರೆ ತುಂಬ ಇಷ್ಟ. ಅದಕ್ಕೆ ಅವಳಿಗೆ ಆಟ ಆಡೋದಕ್ಕಂತ ಕರ್ಕೊಂಬಂದ್ವಿ. ಇಲ್ಲಿ ವೆರೈಟಿ ಆಫ್ ಉಪ್ಪಿನಕಾಯಿ ಇತ್ತು. ನಾನು ಇಲ್ಲಿ ಕರಂಡೆಕಾಯಿ ಅಂತ ಅಂತಾರೆ ಊರಲ್ಲಿ, ಅದರ ಉಪ್ಪಿನಕಾಯಿ ತಗೊಂಡೆ. ಇದಾಗಿತ್ತು ಒಂದು ವೀಕೆಂಡ್ನ ವ್ಲಾಗ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.